ಓಂ ಸ್ವರ್ಣಾಕರ್ಷಣ ಕಾಲಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ತ್ರೇನ ವಿನಾ ತೃಣಮಪಿ ನ ಚಲತಿ. ಭಗವಂತನ ಒಂದು ಇದಿಲ್ಲದೆ, ಅನುಗ್ರಹ ಇಲ್ಲದೆ ಯಾವುದೂ ಕೂಡ ಈ ಪ್ರಪಂಚದಲ್ಲಿ ಚಲಿಸೋದಿಲ್ಲ, ಮೂವ್ ಆಗೋದಿಲ್ಲ. ಆ ರೀತಿ ನೋಡೋಕ್ಕೆ ಹೋದಾಗ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು. ದಿನನಿತ್ಯ ಜೀವನದಲ್ಲಿ ಬರ್ತಕ್ಕಂಥ ಸಂಕಷ್ಟಗಳಿರ್ಬೋದು, ಅಥವಾ ಅದೃಷ್ಟವನ್ನು ನಿಭಾಯಿಸ್ತಕ್ಕಂಥದ್ದು, ಸಂಕಷ್ಟವನ್ನು ನಿಭಾಯಿಸ್ತಕ್ಕಂಥದ್ದು. ಯಾವಾಗಲೂ ಭಗವಂತನಿಗೆ ನಾವು ಏನು ಪ್ರಾರ್ಥನೆ ಮಾಡಬೇಕು? ಕೇವಲ ನಮ್ಮ ಸಂಕಷ್ಟಗಳಿದೆ ಅದನ್ನು ಮಾತ್ರ ಪರಿಹಾರ ಮಾಡಿಕೊಡು ಅಂತ ಕೇಳಬಾರ್ದು. ನನಗಿರೋ ಅಹಂಕಾರ ಇರ್ಬೋದು, ಅದನ್ನು ನಿಗ್ರಹಿಸ್ಕೊಳ್ಳೋ ಶಕ್ತಿ ಕೊಡು. ಆಮೇಲೆ ನನಗಿರೋ ಅದೃಷ್ಟವನ್ನು ಕೂಡ ಮೇಂಟೈನ್ ಮಾಡ್ಕೊಳ್ಳೋದು, ನನಗಿರೋ ಒಳ್ಳೆಯತನ ಅದೇ ರೀತಿ ಉಳಿಸ್ಕೊಳ್ಳೋಕ್ಕೂ ಕೂಡ ನನಗೆ ಅನುಗ್ರಹ ಕೊಡಪ್ಪ ಅಂತಕ್ಕಂಥದ್ದನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಇವತ್ತಿನ ದಿನ ನಾವು ಬೆಳಗಿನ ಜಾವ ಪೂಜೆ ಮಾಡ್ತೀವಿ, ಹಾಗೆ ಸಂಧ್ಯಾ ಕಾಲದಲ್ಲಿ ಮಾಡ್ತೀವಿ, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀವಿ, ಅಭಿಜಿನ್ ಮುಹೂರ್ತದಲ್ಲಿ ಮಾಡ್ಬೋದು. ಆದರೆ ಇವತ್ತು ಒಂದು ಪ್ರಶ್ನೆ ಎಷ್ಟೋ ಜನ ನಮ್ಮನ್ನೇ ಕೇಳ್ತಾ ಇರ್ತಾರೆ, ನಾವು ಬೆಳಗ್ಗೆ ಪೂಜೆ ಮಾಡ್ತಾಯಿದ್ದೀವಿ, ಬೆಳಗಿನ ಜಾವ ಅಥವಾ ಬ್ರಾಹ್ಮಿ ಮುಹೂರ್ತ ಅಥವಾ ಬೆಳಗಿನ ಜಾವ ಮಾಡ್ತಾಯಿದ್ದೀವಿ, ಅದು ನಮಗೆ ಆಗ್ತಾ ಇಲ್ಲ, ಸಂಧ್ಯಾ ಕಾಲದಲ್ಲಿ ಮಾಡ್ಬೋದಾ? ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲ್ಲ, ನಮಗೆ ಪಾರ್ಟ್ ಟೈಮ್ ಜಾಬ್ ಇರುತ್ತೆ ಅಥವಾ ಫಸ್ಟ್ ಶಿಫ್ಟ್ ಇರುತ್ತೆ, ಈ ರೀತಿ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಸಾಯಂಕಾಲ ಮಾಡ್ಬೋದಾ ಅಂತಕ್ಕಂಥ ಪ್ರಶ್ನೆಗಳನ್ನು ಎಷ್ಟೋ ಜನ ಕೇಳ್ತಾ ಇರ್ತಾರೆ. ಆದರೆ ಇವತ್ತಿನ ದಿವಸ ಬ್ರಾಹ್ಮಿ ಮುಹೂರ್ತಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡ್ತೀವಿ, ಗೋಧೋಳಿ ಮುಹೂರ್ತಕ್ಕೂ ಅಷ್ಟೇ ಪ್ರಾಶಸ್ತ್ಯ ಕೊಡ್ತೀವಿ. ಸೂರ್ಯೋದಯ ಸೂರ್ಯ ಅಸ್ತ ಈ ಎರಡರಲ್ಲೂ ಕೂಡ ಹೆಚ್ಚು ಪ್ರಾಶಸ್ತ್ಯವನ್ನು ನಾವು ಕೊಡ್ತೀವಿ. ಇನ್ನು ದೇವತಾರಾಧನೆಗೆ ಒಳ್ಳೆಯ ಮನಸ್ಸು, ಒಳ್ಳೆಯ ಸಂಕಲ್ಪ, ದೃಢವಾದ ಭಕ್ತಿ, ಒಳ್ಳೆಯ ನಂಬಿಕೆಯಿಂದ ನೀವು ಯಾವುದೇ ಸ್ಥಿತಿಯಲ್ಲಿರಲಿ, ಜಾಬಲ್ಲಿರಲಿ ಅಥವಾ ಎಲ್ಲೋ ಹೇಳ್ತಾರೆ ಶಯನಾವಸ್ಥೆಯಲ್ಲಿರಲಿ, ರೋಗಾವಸ್ಥೆಯಲ್ಲಿರಲಿ, ಎಲ್ಲೋ ಕಷ್ಟಗಳಲ್ಲಿ ಸಿಕ್ಕಾಕೊಂಡಿರಲಿ, ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರಲಿ, ಆದರೆ ಭಗವನ್ ನಾಮಸ್ಮರಣೆ ಮಾಡ್ತಕ್ಕಂಥ ಸಂದರ್ಭ ಅದು ವ್ಯರ್ಥ ಆಗೋದಿಲ್ಲ. ಒಂದಲ್ಲ ಒಂದು ದಿವಸ ಅದು ನಮಗೆ ಸಪೋರ್ಟ್ ಮಾಡೇ ಬರ್ತೀವಿ. ನಿರ್ಮಲವಾದ ಮನಸ್ಸು, ಏನು ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಆಗಿರ್ತಕ್ಕಂಥವನೇ ಭಗವಂತ. ಆ ಭಗವಂತನಿಗೆ ನಾವು ಇವತ್ತು ರೂಪ ಕೊಟ್ಟಿದ್ದೀವಿ, ಭಗವಂತನಿಗೆ ನಾವು ಅಲಂಕಾರ ಮಾಡ್ತೀವಿ, ಭಗವಂತನಿಗೆ ನಾವು ನೈವೇದ್ಯ ಕೊಡ್ತೀವಿ. ಆದರೆ ಅದೆಲ್ಲವೂ ಕೂಡ ನಮ್ಮ ಭಾವನೆಗಳಿಗೆ ಭಗವಂತ ಒಲಿತಾನೆ. ಇವತ್ತಿನ ದಿನ ನಿಮಗೆ ಸಾಧ್ಯವಾದರೆ ಬೆಳಗಿನ ಜಾವ ನೀವು ಪೂಜೆ ಮಾಡೋಕ್ಕೆ, ಜಪ ಮಾಡೋಕ್ಕೆ ನಿಮಗೆ ಸಾಧ್ಯತೆ ಇಲ್ಲ ಅಂದರೆ ನೀವು ಜಾಬ್ಗೆ ಹೋಗಿ ಬಂದು ಅಲ್ಲೊಂದು ಪ್ರಶ್ನೆ ಉದ್ಭವಿಸುತ್ತೆ. ಬೆಳಗ್ಗೆ ಆದರೆ ಮನೆಯಲ್ಲಿ ಸ್ನಾನ ಮಾಡಿ ಲಕ್ಷಣವಾಗಿ ಕೂತ್ಕೊಂಡು ಪೂಜೆ ಮಾಡ್ತೀವಿ, ಆದರೆ ಸಂಧ್ಯಾ ಕಾಲದಲ್ಲಿ ಮತ್ತೆ ಸ್ನಾನ ಮಾಡೋಕ್ಕೆ ಕಷ್ಟ ಆಗುತ್ತೆ. ಜಾಬ್ಗೆ ಹೋಗಿ ಬಂದಿರ್ತೀವಿ, ಕೆಲಸ ಮಾಡಿ ಬಂದಿರ್ತೀವಿ, ಸುಸ್ತಾಗಿರ್ತೀವಿ. ಆದರೆ ಭಗವಂತನ ಸ್ಮರಣೆ ಕೇವಲ ಮಾನಸಿಕ ಪೂಜೆಗೆ ಹೆಚ್ಚು ಪ್ರಾಶಸ್ತ್ಯ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಚತಿ ತದಹಂ ಭಕ್ತ ಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ನೀವೇನಾದರೂ ದೃಢವಾಗಿ ಒಂದು ಪತ್ರ, ಪುಷ್ಪ ಅಥವಾ ಮನಸ್ಸಿನ ಭಾವನೆಯಿಂದ ಭಗವಂತನನ್ನು ಒಲಿಸ್ಕೊಳ್ಳೋಕ್ಕೆ ತುಂಬಾ ಒಳ್ಳೆಯದಾಗತ್ತೆ. ಸಾಧ್ಯವಾದರೆ ಸಂಧ್ಯಾ ಕಾಲದಲ್ಲಿ ಬಿಸಿನೀರು ಸ್ನಾನ ಬೇಡ, ತಣ್ಣೀರಿನ ಸ್ವಲ್ಪ ಪ್ರೋಕ್ಷಣೆ ಇರ್ಬೋದು, ಸಾಧ್ಯವಾದರೆ ಸ್ನಾನ ಮಾಡ್ಕೊಳ್ಳೋದು, ದ್ರವ್ಯಗಳೇನೂ ಬೇಕಾಗಿಲ್ಲ. ಕೇವಲ ಸಂಧ್ಯಾ ಕಾಲದಲ್ಲಿ ಧ್ಯಾನ ಸಾಕು, ದೀಪ ಹಚ್ಚಬೇಕು, ಪ್ರಾರ್ಥನೆ ಮಾಡಬೇಕು, ನೈವೇದ್ಯ ಇಡಬೇಕು, ಎಲ್ಲವನ್ನ ಪರಿಕರ ಇಟ್ಕೋಬೇಕು ಅಂತ ಇಲ್ಲ. ನಿಮಗೆ ಸಾಧ್ಯವಾದರೆ ತಗೊಳ್ಳಿ, ಇಲ್ಲ ಅಂದರೆ ಬೇಡ. ಕೇವಲ ಧ್ಯಾನಕ್ಕೆ ಸ್ವಲ್ಪ ಹೊತ್ತು ಕುಳಿತು ಒಳ್ಳೆಯ ಮನಸ್ಸಿನಿಂದ ಧ್ಯಾನಕ್ಕೆ, ಪಾರಾಯಣಕ್ಕೆ, ಭಗವನ್ ನಾಮ ಸ್ಮರಣೆಗೆ, ಅಷ್ಟೋತ್ತರಗಳು ಹೇಳ್ಕೊಳ್ಳೋಕ್ಕೆ ಇದು ಒಳ್ಳೆಯ ಪ್ರಾಶಸ್ತ್ಯ ಕಾಲ. ಸಾಧ್ಯವಾದರೆ ಒಂದು ಆರತಿಯನ್ನು ಭಗವಂತನಿಗೆ ಮಾಡಬಹುದು. ಆರತಿ ಅಥವಾ ನೈವೇದ್ಯ ಇದ್ದರೆ ನೈವೇದ್ಯ, ಇಲ್ಲ ಆರತಿ ಸಾಕು. ಆರತಿ ಮಾಡಿ, ಧ್ಯಾನ ಮಾಡಿ, ಜಪ ಮಾಡಿ, ಪಾರಾಯಣ ಸಂಧ್ಯಾ ಕಾಲದಲ್ಲಿ ಸಾಕು. ಬೆಳಗಿನ ಜಾವ ಸಾಧ್ಯವಿಲ್ಲದೆ ಇರೋರು ಸಂಧ್ಯಾ ಕಾಲದಲ್ಲಿ ಪೂಜೆ ಜಪವನ್ನು ಮಾಡ್ಕೋಬೋದು. ಅದು ನೀವು ಕೆಲಸಕ್ಕೆ ಹೋಗಿ ಬಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಪ್ರಶಾಂತವಾಗಿ ಕೂತ್ಕೊಂಡು ಎಲ್ಲ ಜಂಜಾಟಗಳನ್ನು ದೂರ ಇಟ್ಟು, ಫಸ್ಟು ದೂರ ಇಡಬೇಕಾಗಿರೋದೇ ಮೊಬೈಲಲ್ಲಿ ರಿಂಗ್ ಆಗ್ತಾಯಿದೆ ಅಂದರೆ ಇಲ್ಲಿ ನಿಮ್ಮ ಭಾವನೆಗಳೆಲ್ಲ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಬೆಳಗಿನ ಸಾಧ್ಯವಿಲ್ಲದವರು ಸಂಧ್ಯಾ ಕಾಲದಲ್ಲೂ ಪೂಜೆ ಮಾಡ್ಕೋಬೋದು ಅಂತ ಹೇಳ್ತಾ, ಸನಾತನೋ ನಿತ್ಯ ನೂತನೋ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮಗೆ ಗುರುತು ಮಾಡಿಕೊಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.